ಎಸ್ವಿ ನ್ಯೂಸಿಗೆ ಸ್ವಾಗತ. ಕೇರಳ ರಾಜ್ಯದ ನೂತನ ರಾಜ್ಯ ಅಟಾರ್ನಿಯಾಗಿ ನೇಮಕರಾದ ಕೇರಳ ಹೈಕೋರ್ಟ್ ವಕೀಲರಾದ ಅನೂಪ್ ವಿ ನಾಯರ್ ಅವರಿಗೆ ಬೆಂಗಳೂರಿನ ತುಳುನಾಡ್ದ ಹೈಕೋರ್ಟ್ ವಕೀಲರ್ ವತಿಯಿಂದ ರೇಸ್ಕೋರ್ಸ್ ರಸ್ತೆಯ ಆನಂದರಾವ್ ಸರ್ಕಲ್ ಬಳಿಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜು ಸಭಾಂಗಣದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹೈಕೋರ್ಟ್ನ ನ್ಯಾಯಮೂರ್ತಿ ಅನು ಶಿವರಾಮ್ ರವರು ಮಾತನಾಡಿ, There is no way I can go into Tulu, therefore please forgive me. I am extremely privileged to be in your midst today to honor somebody I have known for the past nearly 20 years. So I will not keep you waiting too long, because I know that all of you are here to see the play, the Tulu play, and you are waiting for that event. So I will not take long, but I only wish to place on record my deep appreciation for this organization for having taken this time to also honor Anup V. Nair. Anup was the secretary of the Kerala High Court Advocates Association, and he had accompanied me when I came here for the first time to assume office as a judge of this court. It is indeed a great privilege to be here to honor him now that he has been appointed as a state attorney in the High Court of Kerala. I wish him the very best in his future endeavors as well. And I end with these words. Thank you very much. ಸನ್ಮಾನ ಸ್ವೀಕರಿಸಿದ ಅನೂಪ್ ವಿ ನಾಯರ್ ಅವರು ಮಾತನಾಡಿ, For this August gathering today here, and I am very happy that I have received such a felicitation from Honorable Mrs. Justice Anu Shivaraman and other judges of the Honorable High Court of Karnataka. I started my practice in High Court in 2002, and since then, when ma'am became the justice, I had the opportunity to appear before her, and today also I got the blessings. So I am very thankful to Honorable Mrs. Justice Anu Shivaraman and all of the judges who are present here. And special thanks to my Tulu friends, my SDM Law College mates, Senior Advocate Sudhakar Paisar, who was our senior in the college, and he is actually our mentor always. Then Advocate Nishit Shetty, who is my close friend from SDM Law College, who was my classmate. Then Advocate Shashiraj Rao Kavu. You might know him that he is the lyricist of Kantara, as a lyricist. And other friends who are present here, Advocate Sunil, Advocate Parikshit and others. And I thank once each and every one of you for felicitating me today here in this August gathering. Thank you everyone. ಇದೇ ಸಂದರ್ಭದಲ್ಲಿ ತುಳು ನಾಟಕ ಕಲಾವಿದ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಏನು ಮಾತಾಡಿದ್ರು ಕಾಮಿಡಿ ಆಗ್ತದೆ ಸರ್. ಇಲ್ಲಿ ಸೀರಿಯಸ್ ಬೇಸಿದ್ರು ನಗ್ತಾರೆ, ಏನು ಮಾಡಲಿಕ್ಕಾಗಲ್ಲ. ಅದು ಹಾಸ್ಯ ನಟನ ಒಂದು ದೇವರು ಕೊಟ್ಟಂಥ ಒಂದು ವರ, ಒಂದು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ನಮ್ಮ ತುಳುನಾಡ ವಕೀಲರು ಸಾಂಸ್ಕೃತಿಕವಾಗಿ ಭಾಳ ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ಬಂದವರು, ಆಶೀರ್ವಾದ ಮಾಡಿಕೊಂಡು ಬಂದವರು ನಮ್ಮ ಸುಧಾಕರ್ ಕೈಗಳು ಮತ್ತು ಅವರ ತಂಡ ನಿರಂತರವಾಗಿ ತುಂಬ ವರ್ಷದಿಂದ ನಮ್ಮ ಕಲಾ ಸೇವೆಗೆ ಒಂದು ಪ್ರೋತ್ಸಾಹ ಕೊಟ್ಟು ನೀರೇರಿಯಿಂದ ನಮ್ಮನ್ನು ಬೆಳೆಸಿದ್ದಾರೆ. ಬೆಂಗಳೂರಿಗೆ ವರ್ಷವು ನಮ್ಮನ್ನು ಕರೆಸಿ ಇಂಥ ಮಹಾನ್ ಗಣ್ಯರ ಬಗ್ಗೆ ಕೂರಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅಂಜಿನ ಬೈನ ಮಕ್ಕಳಿಗೆ ನಮಸ್ಕಾರ. ಇಂಥ
ಸತ್ಯವಾದಿನ ಬಗ್ಗೆ ಕಮ್ಮಿ ಬರ್ತದೆ ಇದ್ದದಲ್ಲಿ ಕೂಡ ಬಸವಡಿದ್ದಾರೆ ಮೇರೆ ಅರ್ಜೆಂಟ್ ನಮ್ಮ ರೈತರು ಲೆಫ್ಟಿನೆಂಟ್ ಒಂಜಿ ಎರಡು ಪಾತ್ರ ಇನ್ಸಿಡೆಂಟ್ ನಮ್ಮ ಈ ಆತ್ಮೀಯ ಸಂಬಂಧ ಕಲಾವಿದರ ಪಕ್ಕ ಕಲಾಮಲ್ಲನ ಸಂಬಂಧ ನಿರಂತರವಾಗಿ ಹೆಚ್ಚಿನಪಟ್ಟು ರಂಗಭೂಮಿ ಇಲ್ಲಿ ತುಳು ಭಾಷೆ ನಮ್ಮ ಭಾಷೆ ಸಹ ತುಳು ಭಾಷೆ ನಮ್ಮ ತಾಯಿ ಭಾಷೆ ಅದು ನಿರಂತರವಾಗಿ ಸೂರ್ಯಚಂದ್ರ ಇರುವ ತನಕ ಉಳಿಬೇಕನ್ನೋದು ನಮಗೊಂದು ಮಹತ್ತರದ ಒಂದು ಆಸೆ. ನಮ್ಮ ಅಭಿಮಾನಿಗಳು ತುಳು ಅಭಿಮಾನಿಗಳು ಅದರಲ್ಲಿ ಜಾತಿ ಧರ್ಮ ಭೇದ ಯಾವುದಿಲ್ಲ ಸರ್, ಎಲ್ಲ ಧರ್ಮೀಯರು ಎಲ್ಲ ಮತದವರು ನಮ್ಮ ಈ ಭಾಷೆಯನ್ನು ಬೆಳೆಸಿದ್ದಾರೆ. ನಮ್ಮ ರಂಗಭೂಮಿಯನ್ನು ಒಂದು ಸಮೃದ್ಧವಾಗಿ ಬೆಳೆಸಿದ್ದಾರೆ. ಇವತ್ತು ಭಾರತೀಯ ರಂಗಭೂಮಿಯ ವ್ಯವಸ್ಥೆಯಲ್ಲಿ ಮರಾಠಿ ಆಗಲಿ ಆಮೇಲೆ ಬಂಗಾಳಿ ಆಗಲಿ ಅದಕ್ಕಿಂತ ಒಂದು ಹೆಜ್ಜೆ ನಮ್ಮ ತುಳು ರಂಗಭೂಮಿ ಯಾಕಂದ್ರೆ 2 ಗಂಟೆಗೆ ಒಂದು 3,000-4,000 ಮಂದಿ ನಮ್ಮನ್ನು ಕಾಯ್ತಾರೆ. ಯಾವಾಗ ಡ್ರಾಮಾ ಸ್ಟಾರ್ಟ್ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಮುಂಬೈಯಲ್ಲಿ 1:30ಗೆ ಸ್ಟಾರ್ಟ್ ಆಗ್ತದೆ ರಾತ್ರಿ. ಹೌಸ್ಫುಲ್ ಪ್ರದರ್ಶನ. ಇದೆಲ್ಲ ಆ ತುಳು ಭಾಷೆಯ ಒಂದು ಶಕ್ತಿ, ಇವರು ಕೊಟ್ಟಂತ ಒಂದು ಆಶೀರ್ವಾದ, ಧೈರ್ಯದಿಂದ ತುಳು ರಂಗಭೂಮಿ ಇವತ್ತು ಸಮೃದ್ಧವಾಗಿ ಬೆಳೆದು ತುಳು ಚಿತ್ರರಂಗ ಕೂಡ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ತುಳುವಿನ ಸೇವೆ ಮಾಡ್ತಾ ಇದ್ದಾರೆ. ಅದ್ಭುತ ಕಲಾವಿದರು ಹೊಮ್ಮಿದ್ದಾರೆ. ಬಹಳ ಸಮೃದ್ಧವಾಗಿ ನಮ್ಮ ಕರಾವಳಿಯ ಕಲಾವಿದರ ಒಂದು ದಂಡು. ಕರಾವಳಿಯ ಕಲಾವಿದರು ಅಂದರೆ ಅದರ ಎಲ್ಲರೂ ನಮ್ಮ ಋಷಭ್ ಶೆಟ್ಟರು ಇವತ್ತು ಕಾಂತಾರ ಇಡೀ ಜಗತ್ತಿನಾದ್ಯಂತ ನಮ್ಮ ಕರಾವಳಿಯ ನಮ್ಮ ರಕ್ಷಿತ್ ಶೆಟ್ಟಿ ಆಗಲಿ, ರಾಜವೀರ್ ಶೆಟ್ಟಿ ಆಗಲಿ, ಆಮೇಲೆ ಗುರುಕಿರಣ್ ಆಗಲಿ, ಎಲ್ಲ ನಮ್ಮ ಕರಾವಳಿ ಗುರುಕಿರಣ್ ನಾನು ಒಂದೇ ಕ್ಲಾಸಲ್ಲಿ ಒಂದೇ ಬೆಂಚಲ್ಲಿ ಕೂತವರು. ಅವರು ಸಂಗೀತ ಕ್ಷೇತ್ರಕ್ಕೆ ಹೋದರು, ನಾನು ಈ ಕ್ಷೇತ್ರ. ತುಳು ರಂಗಭೂಮಿಗೆ ತುಳು ಭಾಷೆಗೆ ಅಷ್ಟೊಂದು ಶಕ್ತಿ ಇದೆ. ಆ ಶಕ್ತಿಯ ಹಿಂದೆ ಇರುವ ಶಕ್ತಿ ನೀವು ನಾನು ಭಾವಿಸಿದೆ. ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಭಾಷೆಯನ್ನು ಬೆಳೆಸಿ ಎಲ್ಲರಿಗೆ ನನ್ನ ವಂದನೆ, ಅಭಿನಂದನೆ. ನಾಟಕ ಆರಂಭವಾಗ್ತದೆ. ಎರಡನೇ ಕಲೆ ಕರೀನ 37 ವರ್ಷ ನಿರಂತರ ಕಲಾಮಾತಿನ ಸೇವೆ ಬಂದದ್ದು. ತುಳು ರಂಗಭೂಮಿಡು ಒಂಜಿ ದಂತಕಥೆ ಆದ ಈ ವರ್ಷ ಅಜ್ಪೋ ನಾಟಕ ಬರೀತೇವೆ. ಅಜ್ಪೋನೆ ನಾಟಕ ಇದು ಪ್ರದರ್ಶನ ಅನ್ನ ಎನ್ನನೇ ಕಥೆ ಪಂಪುನ ಅಜ್ಪೋನೆ ನಾಟಕ ಇಲ್ಲಿ ನಮ್ಮ ತುಳುನಾಡು ತುಳು ರಂಗಭೂಮಿ ಜೀವಂತವಾದ ಬರೋಣ. ಐಕ್ ತೆಲುಗದ ಒಳ್ಳೆ ಡಾಕ್ಟರ್ ದೇವದಾಸ್ ಕಾಪೆಗಡಿ ಬೇರೆ ಕಾರಣ ವೇದಿಕೆಗಳ ಅಂಗಡಿ ಶಾಲ್ ಪಾಡದು ಸನ್ಮಾನ ಮಾಡಿಕೊಂಡು ಇದೇ ಸಂದರ್ಭದಲ್ಲಿ ಡಾಕ್ಟರ್ ದೇವದಾಸ್ ಕಾಪಿಕಡ್ ಅವರ 60ನೇ ವಿನೂತನ ಶೈಲಿಯ ತುಳು ಹಾಸ್ಯಮಯ ನಾಟಕ ಎನ್ನನೇ ಕತೆ ಪ್ರದರ್ಶನ ನಡೆಯಿತು. ಕಲ್ಜಿಗ ಸ್ವಾಮಿ ಹಿರಿಯೊಂದು ಪಜ್ಜೆದಿಲೆ ಕಾಲ ಕಲ್ಜಿಗ ಸ್ವಾಮಿ ಹಿರಿಯೊಂದು ಪಜ್ಜೆದಿಲೆ ಸ್ವಾರ್ಥ ಮೂಲುಂಡು ಸ್ವಾಮಿ ಇನ್ನೊಂದು ದುಂಬು ಪೋಲೆ ಬಂದು ಬಳಗ ಪುರ ಕಾಲಗ ತಕ್ಕ ಬೇರ ಎದುರು ಪಿರವು ಮೊನ್ನಗ ತಕ್ಕಂತಿ ಪಾತೆರ ಪತೆರುನ ಜನಕಲು ಮೂಲು ಕಾಲ ಕಲ್ಜಿಗ ಸ್ವಾಮಿ ಸ್ವಾಮಿ ತೆರಿಯೊಂದು